MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ದಹನವಾಗಿದೆ ಖಾಸಗಿ ಬಸ್. ಸ್ಲೀಪರ್ ಕೋಚ್ ಹಾಗೂ ಬಸ್ನ ಡ್ರೈವರ್, ಕಂಡಕ್ಟರ್ ಎಲ್ಲರೂ ಕೂಡ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಬಸ್ನಿಂದ ಹೊರಗೆ ಜಿಗಿದು ಬಚಾವಾಗಿದ್ದಾರೆ. ಚಾಲಕ ಹಾಗೂ ನಿರ್ವಾಹಕ, ಖಾಸಗಿ ಬಸ್ನ ಚಾಲಕ ಹಾಗೂ ನಿರ್ವಾಹಕ ಇಬ್ಬರೂ ಕೂಡ ಸೇಫ್ ಆಗಿದ್ದಾರೆ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಬಸ್ನಿಂದ ಹೊರಗೆ ಜಿಗಿದು ಬಚಾವಾಗಿದ್ದಾರೆ. ಕ್ಷಣಾರ್ಧದಲ್ಲಿ ಬೆಂಕಿ ಹೊತ್ಕೊಳ್ತು. ಇದೇ ಸಂದರ್ಭದಲ್ಲಿ ಚಾಲಕ ಹಾಗೂ ನಿರ್ವಾಹಕ, ಸ್ಲೀಪರ್ ಕೋಚ್ ಬಸ್ನ ಡ್ರೈವರ್ ಹಾಗೆ ಕಂಡಕ್ಟರ್ ಇಬ್ಬರೂ ಕೂಡ ಸೇಫ್ ಆಗಿದ್ದಾರೆ. ಇನ್ನು ಘಟನೆ ನಡೀತಾ ಇದ್ದಂತೆ ಬೆಂಕಿ ಕ್ಷಣಾರ್ಧದಲ್ಲಿ ಹೊತ್ಕೊಳ್ಳುತ್ತೆ. ಎದುರು ಬದಿ ಬರ್ತಾ ಇದ್ದಂತಹ ಲಾರಿ ಏಕಾಏಕಿ ಡಿಕ್ಕಿ ಹೊಡೆದ ನಂತರದಲ್ಲಿ ಲಾರಿ ಚಾಲಕ ಅಲ್ಲೇ ಸ್ಥಳದಲ್ಲೇ ಸ್ಪಾಟ್ ಡೆತ್ ಆಗಿದ್ದಾನೆ. ಆದರೆ ಬಸ್ನ ಡ್ರೈವರ್ ಹಾಗೆ ನಿರ್ವಾಹಕ ಇಬ್ಬರೂ ಕೂಡ ಈ ಸಂದರ್ಭದಲ್ಲಿ ಬಚಾವಾಗಿದ್ದಾರೆ. ಅವರಿಂದ ಮಾಹಿತಿಗಳನ್ನು ಪಡ್ಕೊಳ್ಬೇಕಾಗಿದೆ, ಇನ್ನಷ್ಟೇ ಮಾಹಿತಿಗಳು. ಸೇಫ್ ಆದ ಜಿಗಿದು ಪ್ರಾಣವನ್ನು ಉಳಿಸ್ಕೊಳ್ತಾ ಇದ್ದಂತೆ ಇನ್ನು ಬಸ್ನ ಒಳಭಾಗದಲ್ಲಿದ್ದವ್ರನ್ನ ಅವರು ರೆಸ್ಕ್ಯೂ ಮಾಡೋಕ್ಕೆ ಏನಾದ್ರು ತೆರಳಿದ್ರ ಅಥವಾ ಅಲ್ಲಿಂದ ಏನಾದರೂ ಭಯಭೀತರಾಗಿ ಕಾಲ್ ಕಿತ್ತಿದ್ದಾರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಒಂದು 3 ಗಂಟೆ ಸರಿಸುಮಾರಿನಲ್ಲಿ ಚಿತ್ರದುರ್ಗದ ಹಿರಿಯೂರು ಸಮೀಪವಾಗಿ ಅಲ್ಲಿ ಸಂಭವಿಸಿದಂಥ ದುರಂತ ಇದು. ಗೊರ್ಲತ್ತು ಗ್ರಾಮದ ಬಳಿ ಈ ಒಂದು ದುರಂತ ಸಂಭವಿಸಿದೆ. ಇದೇ ಘಟನೆಯಲ್ಲಿ 17 ಮಂದಿ ಸಜೀವ ದಹನವಾಗಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ಬಸ್ ಕೂಡ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿದೆ. ಬಸ್ನ ಒಳಭಾಗದಲ್ಲಿದ್ದವರು ಎಷ್ಟು ಮಂದಿ, ಏನು ಯಾವುದೂ ಕೂಡ ಗೊತ್ತಾಗದಂತಹ ಸ್ಥಿತಿ. ಅಷ್ಟರ ಮಟ್ಟಿಗೆ ಅಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿದೆ. ಮೃತದೇಹಗಳನ್ನು ಈಗ ಹೊರತೆಗೆಯೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಬೆಂಕಿಯನ್ನ ಸದ್ಯಕ್ಕೆ ತಹಬದಿಗೆ ತರಲಾಗಿದೆ. ಆ ಭಾಗದಲ್ಲಿ ಸಂಚಾರ ಮಾಡೋರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಶಿರಾವರೆಗೂ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಜಾಮ್ ಆಗಿರುವಂಥದ್ದು. 30 ಕಿಲೋಮೀಟರ್ ಜಾಮ್ ಆಗಿದೆ. ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ವಾಹನಗಳು ಸಾಗ್ತಾ ಇದೆ. ಇನ್ನು ಬಸ್ನ ಒಳಭಾಗದಲ್ಲಿ ಪ್ರಯಾಣ ಮಾಡ್ತಾ ಇದ್ದವ್ರು ಯಾರ್ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಗಳೀಗ ಲಭ್ಯ ಆಗ್ತಾ ಇದ್ದು, 14 ಮಂದಿ ಮಹಿಳೆಯರು ಇದರಲ್ಲಿ ಪಯಣವನ್ನು ಬೆಳೆಸ್ತಾ ಇದ್ರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಿಂದ ಶಿವಮೊಗ್ಗದ ಮಾರ್ಗವಾಗಿ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂಥ ಬಸ್ ಇದು. ಸೊ 25 ಮಂದಿ ಗೋಕರ್ಣಕ್ಕೆ ತೆರಳುತ್ತಾ ಇದ್ರು. ಅಂದರೆ ಗೋಕರ್ಣದ ಮೂಲದವರು ಹೆಚ್ಚಾಗಿ ಇಲ್ಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಬೆಂಗಳೂರಿನಿಂದ 3 ಸ್ನೇಹಿತರು ತೆರಳುತ್ತಾ ಇದ್ರು. ಅವರ ಬಗ್ಗೆ ಈಗ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಗಗನ, ರಶ್ಮಿ ಹಾಗೆ ಈ 3 ಕೂಡ ತೆರಳುತ್ತಾ ಇದ್ರು. ಈ 3 ಪೈಕಿ ರಶ್ಮಿ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಗಗನ ಹಾಗೆ ರಕ್ಷಿತಾ ಇಬ್ರು ಕೂಡ ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಅದನ್ನು ಗಮನಿಸಿ ತಕ್ಷಣವೇ ಬಸ್ನಿಂದ ಹೊರಭಾಗಕ್ಕೆ ಜಿಗಿದು ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ರಶ್ಮಿ ಇನ್ನು ಬಸ್ನಲ್ಲೇ ಇದ್ರು. ಅವ್ರು ಹೊರಭಾಗಕ್ಕೆ ಬಂದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಬಹುಶಃ ರಶ್ಮಿ ಹೊರಭಾಗಕ್ಕೆ ಜಿಗಿದಿದ್ರೆ ಇಷ್ಟೊತ್ತಿಗೆ ಮಾಹಿತಿಗಳು ಲಭ್ಯ ಆಗಬೇಕಾಗಿತ್ತು. ಗಗನ ಹಾಗೆ ರಶ್ಮಿ, ರಕ್ಷಿತಾ ಈ 3 ಕೂಡ ಸ್ನೇಹಿತರಾಗಿರ್ತಾರೆ. ಡೆಲಾಯ್ಟ್ನಲ್ಲಿ ವರ್ಕ್ ಮಾಡ್ತಿರ್ತಾರೆ. ವೆಕೇಶನ್ನ ಸ್ಪೆಂಡ್ ಮಾಡಬೇಕಂತ ಗೋಕರ್ಣಕ್ಕೆ ತೆರಳುತ್ತಾ ಇರ್ತಾರೆ. ಮುರುಡೇಶ್ವರದಲ್ಲಿ ರಶ್ಮಿ ಮನೆ ಇರುತ್ತೆ. ಅಲ್ಲಿಗೆ ತೆರಳುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿ ಹೋಗಿದೆ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ನಿದ್ದೆ ಮಂಪರಿನಲ್ಲಿ ಇರ್ತಾರೆ ಎಲ್ಲರೂ ಕೂಡ ಬಸ್ನಲ್ಲಿದ್ದಂಥವ್ರು. ಏನಾಗ್ತಾ ಇದೆ ಅಂತ ಕೂಡ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಇನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಟೇಕ್ ಲುಕ್. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಸುಮಾರು 17ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿರ್ತಕ್ಕಂಥದ್ದು. ನಾನೀಗ ಸ್ಥಳದಲ್ಲಿದ್ದೇನೆ. ದೃಶ್ಯಗಳಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಎಡಬದಿಯಲ್ಲಿ ತಾವು ನೋಡ್ಬೋದು, ಈ ಒಂದು ಗೊರ್ಲತ್ತು ಗ್ರಾಮದ ಬಳಿ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಏನು ಲಾರಿ ಬಲಬದಿ ಹೋಗ್ತಕ್ಕಂಥ ಲಾರಿ, ಅಂದರೆ ಹಿರಿಯೂರಿನಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಲಾರಿ ಪಲ್ಟಿಯಾಗಿ ಡಿವೈಡರನ್ನು ದಾಟಿ ಎಡಬದಿಯ ಒಂದು ಹೆದ್ದಾರಿಗೆ ಬಂದು ಬಿದ್ದಿರ್ತಕ್ಕಂಥದ್ದು. ಪರಿಣಾಮ ಏನಂತಂದರೆ ಎದುರಿಗೆ ಬಂದಿರತಕ್ಕಂಥ ಸೀಬರ್ಡ್ ಅಂತಕ್ಕಂಥ ಖಾಸಗಿ ಬಸ್ ಏನಂತಂದರೆ ಡಿಕ್ಕಿಯಾಗಿ ಪರಿಣಾಮ ತಕ್ಷಣಕ್ಕೆ ಹೊತ್ತಿ ಉರಿದಿರ್ತಕ್ಕಂಥದ್ದು. ಹೀಗಾಗಿ ಆ ಬಸ್ನಲ್ಲಿದ್ದಂಥ 17 ಜನ ಸಾವಿಗೀಡಾಗಿರ್ತಕ್ಕಂಥದ್ದು. ಆ ಬಸ್ನಲ್ಲಿ ಸುಮಾರು 29ಕ್ಕೂ ಹೆಚ್ಚು ಜನ
ಪ್ರಯಾಣಿಸ್ತಿರ್ತಕ್ಕಂಥದ್ದು. ಹೀಗಾಗಿ ಏನಂತಂದರೆ ಆ ಬಸ್ನಲ್ಲಿ ಇರ್ತಕ್ಕಂಥ 17 ಜನ ಸಾವಿಗೀಡಾಗಿದ್ದಾರೆ, ಇನ್ನಷ್ಟು ಜನ ಇಂಜೂರ್ಡ್ ಕೂಡ ಆಗಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಳಾಗಿರ್ತಕ್ಕಂಥ ಸಾಧ್ಯತೆ ಸಹ ಇರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ SP ರಂಜಿತ್ ಕುಮಾರ್ ಭಂಡಾರು ಅವರು ಮತ್ತು ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಅವರು ಸಹ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಮೃತದೇಹವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಕ್ಕಂಥದ್ದು, ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಹೀಗಾಗಿ ಏನಂತಂದರೆ ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು, ಅಪರ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್. ಈಗ ಹೇಗೆ ಈ ಘಟನೆ ನಡೀತು ಸರ್? ಇದು ಘಟನೆ ಹೇಗೆ ನಡೀತು ಗೊತ್ತಿಲ್ಲ. ಸುಮಾರು ರಾತ್ರಿ 12 ಗಂಟೆ ಸುಮಾರಿಗೆ ಏನು ಸೀಬರ್ಡ್ ಖಾಸಗಿ ಬಸ್ಸು ಬೆಂಗಳೂರಿಂದ ಗೋಕರ್ಣ ಕಡೆ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಬಂದಂಥ ಒಂದು ಲಾರಿ ಇದು ಆಕ್ಸಿಡೆಂಟ್ ಆಗಿದೆ. ಈಗ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಈಗ ಲಾರಿಯಲ್ಲಿದ್ದಂಥ ಡ್ರೈವರನ್ನು ಅವರು ಮರಣ ಹೊಂದಿದ್ದಾರೆ, ಆ ಬಾಡಿಯನ್ನು ನಾವು ಶಿಫ್ಟ್ ಮಾಡಿದ್ದೀವಿ. ಈಗ ಇದರಲ್ಲಿ 12 ಜನ ಹಿರಿಯೂರು ತಾಲೂಕು ಹಾಸ್ಪಿಟ್ಲಲ್ಲಿ ಶಿಫ್ಟ್ ಆಗಿದ್ದಾರೆ, ಸ್ಮಾಲ್ ಇಂಜೂರಿ ಆಗಿರೋರು. ಇನ್ನು 9 ಜನ ತುಮಕೂರು ಹಾಸ್ಪಿಟಲಿಗೆ ಶಿಫ್ಟ್ ಆಗಿದ್ದಾರೆ. ಇನ್ನು ಬಸ್ಸಲ್ಲಿ ಏನು ಮರಣ ಹೊಂದಿರೋಂಥ ಬಸ್ಸು ಹತ್ತಿ ಉರಿತಾ ಇತ್ತು, ಅದನ್ನೆಲ್ಲ ಈಗ ಅದನ್ನು ಕೆಡಿಸಿದ್ದೀವಿ. ಈಗೆಲ್ಲ SP ಸರ್ಗಳು, ನಮ್ಮ ಚಿತ್ರದುರ್ಗ SP ಸರ್ರು ಮತ್ತು ತುಮಕೂರು SP ಸರ್ರು ಮತ್ತೆಲ್ಲ ಪೊಲೀಸ್ ಟೀಮ್ ಎಲ್ಲ ಇದ್ದಾವೆ. ಈಗ ಬಾಡಿಯನ್ನು ಒಂದೊಂದೇ ಹೊರ ತೆಗೆದುಬಿಟ್ಟು ಅದನ್ನು ಶಿಫ್ಟ್ ಮಾಡಿಬಿಟ್ಟು ಅದನ್ನು PM ಐಡೆಂಟಿಫಿಕೇಷನ್ ಮಾಡಿ PM ಮಾಡಿ ಸಂಬಂಧಿಕರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಪ್ರಾಥಮಿಕ ಮಾಹಿತಿ ಏನಿದೆ ಸರ್? ಅಂದಾಜು ಎಷ್ಟು ಜನ ಸಾವಿಗೀಡಾಗಿದ್ದಾರೆ, ಎಷ್ಟು ಜನ ಇಂಜೂರ್ಡ್ ಇದ್ದಾರೆ ಏನಂತ? ಇಲ್ಲ, ಈಗ ಅದನ್ನು ಈಗ ಇಂಜೂರು 12 + 9 21 ಜನ ಇಂಜೂರ್ ಇದ್ದಾರೆ. 32 ಜನ ಪ್ರಯಾಣಿಕರು ಬಸ್ಸಲ್ಲಿ ಇದ್ದರು ಅಂತ ತಿಳಿದು ಬಂದಿದೆ. ಈಗ ಅದು ಬಸ್ಸೊಳಗಿರೋಂಥ ಬಾಡಿಯನ್ನು ತೆಗೆದಾಗಲೇ ಇಷ್ಟು ಜನ ಇದಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಭಾಗದಲ್ಲಿ ಪದೇ ಪದೇ ಆಕ್ಸಿಡೆಂಟ್ಗಳಾಗ್ತಿರ್ತವೆ, ಫೈರ್ ಆಗ್ತಕ್ಕಂಥದ್ದು ಆಗ್ತಿರುತ್ತೆ, ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೋದು ಅಂತ ಸರ್? ಇಲ್ಲ, ನಾವು ರೋಡ್ ಸೇಫ್ಟಿ ಮೀಟಿಂಗನ್ನು ಕಾಲಕ್ಕೆ ಮಾಡಿಬಿಟ್ಟು ಏನು ಇದಕ್ಕೆ ಬೇಕಾದಂಥ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಮತ್ತು ರೋಡ್ ಸೇಫ್ಟಿ ವರ್ಕ್ಸನ್ನು ತೊಗೊಂಡಿವಿ. ಬಟ್ ಇದು ಡ್ರೈವರ್ನ ಅಜಾಗರೂಕತೆಯಿಂದ ಆಗಿರೋದಕ್ಕೆ, ಯಾವುದು ಲಾರಿ ಚಾಲಕನ ಅಜಾಗರೂಕತೆಯಿಂದ ಆಗಿರೋದು. ಹಾಗಾಗಿ ನಾವು ಹೈವೇ ಪೆಟ್ರೋಲಿಂಗ್ ಎಲ್ಲ ಮತ್ತು ಪೊಲೀಸ್ ಸಿಬ್ಬಂದಿ ನಾವು ಮಾಡ್ತಾಯಿದ್ದೀವಿ. ಇದೊಂದು ಆಕಸ್ಮಿಕ ಘಟನೆ ಆಗಿರೋದ್ರಿಂದ ಜಿಲ್ಲಾಡಳಿತ ಈ ಬಗ್ಗೆ ಎಲ್ಲ ರೀತಿಯಾದಂಥ ಕ್ರಮ ವಹಿಸ್ತೇವೆ. ಈಗ ಲಾರಿ ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ಆಗಿರ್ತಕ್ಕಂಥದ್ದು, ಲಾರಿ ಚಾಲಕ ಸಹ ಇದರಲ್ಲಿ ಡೆತ್ ಆಗಿದ್ದಾನೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಸರ್. ಅದೃಷ್ಟವಶಾತ್ ಹಿಂದ್ಗಡೆ ಹೋಗ್ತಕ್ಕಂಥ ಬಸ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಬಚಾವಾಗಿರ್ತಕ್ಕಂಥ ಸರ್. ಹೌದು. ಈಗ ಯಾಕೆಂದರೆ ಲಾರಿ ಆ ಭಾಗದಿಂದ ಈ ಭಾಗಕ್ಕೆ ಬಂದುಬಿಟ್ಟು ಹೊಡೆದಿರೋದ್ರಿಂದ ಇದು ಲಾರಿ ಚಾಲಕನ ಅಜಾಗರೂಕತೆ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅದೃಷ್ಟವಶಾತ್ ಹಿಂದೆ ಶಾಲಾ ಮಕ್ಕಳದ ಒಂದು ಶೈಕ್ಷಣಿಕ ಪ್ರವಾಸದ ವಾಹನ ಏನಿತ್ತು, ಮಕ್ಕಳಿಗೆ ಯಾರಿಗೂ ಏನೂ ಆಗಿಲ್ಲ. ಸೊ ಇನ್ನು ಈ ಬಸ್ಸಲ್ಲಿರೋದನ್ನು ನಾವೀಗ ಬಾಡಿಯನ್ನು ಶಿಫ್ಟ್ ಮಾಡಬೇಕು. ಇದಿಷ್ಟು ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಅವರ ಮಾತಾಗಿದೆ. ಈಗಾಗಲೇ ಘಟನೆ ನಡೆದ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಅವರು SP ರಂಜಿತ್ ಕುಮಾರ್ ಭಂಡಾರು ಅವರು ಬಂದಿದ್ದಾರೆ. ಇಲ್ಲಿ ಘಟನೆ ನಡೆದಂಥ ಸ್ಥಳದಲ್ಲೇ ಬೀಡನ್ನು ಹೂಡಿ ಏನಂತಂದರೆ ಆ ಒಂದು ಮೃತದೇಹಗಳನ್ನು ಶಿಫ್ಟ್ ಮಾಡ್ತಕ್ಕಂಥದ್ದು, ಗಾಯಾಳುಗಳಿಗೆ ಒಂದು ಚಿಕಿತ್ಸೆಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ. ಅಪಘಾತ ಎಸಗಿದಂತ ಲಾರಿ ಚಾಲಕ ಕೂಡ ಸಾವನ್ನಪ್ಪಿತು. ಉತ್ತರ ಪ್ರದೇಶ ಮೂಲದ ಚಾಲಕ ಕುಲ್ದೀಪ್ ಸಾವನ್ನಪ್ಪಿದ್ದಾನೆ. ಅಜಾಗರೂಕತೆಯಿಂದ ಲಾರಿ ಚಲಾಯಿಸಿ ಅಪಘಾತ ಸಂಭವಿಸಿದೆ. ಡಿವೈಡರ್ ಹಾರಿಸಿ ಬಸ್ಗೆ ಲಾರಿ ಗುದ್ದಿದ್ದಾನೆ ಚಾಲಕ. ಅಪಘಾತ ಎಸಗಿದಂತ ಲಾರಿ ಚಾಲಕ ಅಲ್ಲೇ ಸಾವನ್ನಪ್ಪಿದ್ದಾನೆ. ಉತ್ತರ ಪ್ರದೇಶ ಮೂಲದ ಚಾಲಕ ಕುಲ್ದೀಪ್ ಅಂತ ತಿಳಿದು ಬರ್ತಾ ಇದೆ. ಅಜಾಗರೂಕತೆಯಿಂದ ಚಾಲನೆ ಮಾಡಿದೆ ಈ ಅಪಘಾತಕ್ಕೆ ಕಾರಣವಾಗಿದೆ ಅಂತ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಆತನ ಡೀಟೇಲ್ಸ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಉತ್ತರ ಪ್ರದೇಶ ಮೂಲದ ಕುಲ್ದೀಪ್ ಅಂತ ತಿಳಿದು ಬರ್ತಾ ಇದೆ. ಅಜಾಗರೂಕತೆಯಿಂದ ಚಾಲನೆ ಮಾಡಿದ್ದಾಗಿಯೇ ಈ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಆತನ ಐಡೆಂಟಿಟಿ ಕಾರ್ಡ್ ಕೂಡ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಡ್ರೈವಿಂಗ್ ಲೈಸೆನ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ, ಅದು ಕೂಡ ಸುಟ್ಟೋಗಿದೆ, ಅರ್ಧಂಬರ್ಧ ಭಾಗ ಸಿಕ್ಕಿದೆ. ಅಲ್ಲಿ ಉತ್ತರ ಪ್ರದೇಶ ಮೂಲದ ಚಾಲಕ ಅಂತ ತಿಳಿದು ಬರ್ತಾ ಇದೆ. ಡ್ರಿಂಕ್ ಅಂಡ್ ಡ್ರೈವ್ ಏನಾದರೂ ಇಲ್ಲಿ ಆಗಿದೆಯಾ, ಅಥವಾ ನಿದ್ದೆಯ ಮುಂಪರಿನಲ್ಲಿದ್ನಾ, ಅಥವಾ ಟೈರ್ ಏನಾದರೂ ಬ್ಲಾಸ್ಟ್ ಆಗಿತ್ತಾ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಗಾಯಗೊಂಡಿದ್ದಂಥ 9 ಪ್ರಯಾಣಿಕರ ಸ್ಥಿತಿ ಗಂಭೀರವಾಗಿದೆ. ಶಿರಾ ತಾಲೂಕು ಆಸ್ಪತ್ರೆಯಿಂದ ಕೆಲವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಶಿರಾದಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಗಾಯಗೊಂಡಿದ್ದಂಥ 9 ಜನರ ಪ್ರಯಾಣಿಕರ ಸ್ಥಿತಿ ಈಗ ಗಂಭೀರ ಆಗಿದೆ ಅಂತ ತಿಳಿದು ಬರ್ತಾ ಇದ್ದು, ಶಿರಾ ಹಾಸ್ಪಿಟಲ್ಗೆ ಅವ್ರನ್ನ ಪ್ರಾಥಮಿಕವಾಗಿ ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಹೆಚ್ಚಿನ ಚಿಕಿತ್ಸೆ ಅವರಿಗೆ ಬೇಕಾಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ಬೆಂಗಳೂರಿಗೆ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ.
ಲಾರಿ ಡಿಕ್ಕಿಯಾದಂತಹ ಸಜೀವ ದಹನವಾದಂತಹ ದೃಶ್ಯಗಳು ಒಂದು ಬದಿಯಲ್ಲಿ ನೋಡ್ತಾ ಇದ್ದೀರಿ, ಮತ್ತೊಂದು ಬದಿಯಲ್ಲಿ ಬೆಂಕಿ ನಂದಿಸಿರುವಂತಹ ದೃಶ್ಯಗಳು. ಇನ್ನು ಇದೇ ಬಸ್ನ ಹಿಂಭಾಗದಲ್ಲಿ ಶಾಲಾ ಮಕ್ಕಳು ಪಯಣವನ್ನು ಬೆಳೆಸಿದ್ರು, ಟ್ರಿಪ್ ಹೋಗ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. ಅದೃಷ್ಟವಶಾತ್ ಆ ಮಕ್ಕಳಿಗೆ ಏನೂ ಆಗಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಈ ಬೆಂಕಿ ಆ ಬಸ್ಗೂ ಕೂಡ ಹೊತ್ಕೊಂಡಿರಬಹುದಾಗಿತ್ತು. ಅದೃಷ್ಟವಶಾತ್ ಮಕ್ಕಳೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಈ ಬಸ್ನಲ್ಲಿದ್ದಂತಹ 29 ಮಂದಿ ಪ್ರಯಾಣಿಕರ ಪೈಕಿ 17ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 14 ಮಹಿಳೆಯರು ಹಾಗೆ 15 ಪುರುಷರು ಪಯಣವನ್ನ ಬೆಳೆಸಿದ್ರು ಅಂತ ತಿಳಿದು ಬರ್ತಾ ಇದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳಿ ಅಲ್ಲಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂತಹ ಬಸ್ ಇದು. 32 ಜನ ತೆರಳುವಂತಹ ಬಸ್ನಲ್ಲಿ 29 ಜನ ಪಯಣವನ್ನ ಬೆಳೆಸಿದ್ರು. 14 ಮಹಿಳೆಯರು 15 ಪುರುಷರು ತೆರಳುತ್ತಾ ಇದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH